ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಹತ್ತಾರು ಅನುಮಾನ ಹುಟ್ಟಿಕೊಳ್ತಾ ಇದೆ. ಬಂದೂಕುದಾರಿಯಾಗಿ ಬರ್ತಿದ್ರು ಅನ್ನೋದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಬಂದೂಕುದಾರಿಯಾಗಿದ್ದವರ ಮೇಲೆ ಫೈರಿಂಗ್ ಅನ್ನೋದಾಗಿ ಎಫ್ಐಆರ್ ನಲ್ಲಿದೆ. ಆದರೆ ಸದಾನಂದ ಗೌಡ ಮನೆ ಬಳಿ ನಡೆದಿರುವಂತ ಎನ್ಕೌಂಟರ್ ಇದು. ವಿಕ್ರಮ್ ಗೌಡನನ್ನ ಊಟ ಮಾಡಿಸಿ ಕೆಡ್ಡ ತೋಡಿತ್ತ ಎಎನ್ಎಫ್. ವಿಕ್ರಮ್ ಗೌಡಗೆ ಊಟವನ್ನ ಮಾಡಿಸಿ ಅನಂತರ ಪ್ಲಾನ್ ಮಾಡಿತ್ತ. ಕೇರಳದಿಂದ ಕರ್ನಾಟಕಕ್ಕೆ ಬರುವಂತೆ ಪೊಲೀಸರು ಹೇಳಿದ್ರ. ವಿಕ್ರಮ್ ಗೌಡ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟು ವಿಕ್ರಮ್ ಗೌಡನಿಗೆ ಮಾಹಿತಿಯನ್ನ ನಕ್ಸಲ್ ನಿಗ್ರಹ ದಳವೇ ನೀಡಿತ್ತ. ಅನಂತರದಲ್ಲಿ ಇವೆಲ್ಲ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಆಹಾರವನ್ನ ಕೊಡೋ ನೆಪದಲ್ಲಿ ಕರೆಸಿದ್ರ ಅಧಿಕಾರಿಗಳು, ಈ ರೀತಿ ಹತ್ತಾರು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಎನ್ಕೌಂಟರ್ ನಂತರದಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡಿದಾಗ ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿರುವಂತದ್ದು ಜೊತೆಗೆ ಆಗಿರುವಂತ ಘಟನೆಗಳು ಇವೆಲ್ಲದಕ್ಕೂ ಸಾಮ್ಯತೆಗಳು ಕಂಡು ಬರ್ತಾ ಇದೆಯಾ ಅಥವಾ ಅನುಮಾನಗಳಿಗೆ ಕಾರಣವಾಗ್ತಾ ಇದೆಯಾ? ಯಾವೆಲ್ಲ ಅಂಶಗಳಿದಾವೆ? ಖಂಡಿತ ಚೈತ್ರ, ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಹತ್ತಾರು ಅನುಮಾನಗಳು ಕಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು 18ನೇ ತಾರೀಕಿನ ಸಂಜೆ 6 ಗಂಟೆ ಸಂದರ್ಭದಲ್ಲಿ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಪೊಲೀಸರು ಏನು ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಆಗಿರುವಂತದ್ದು. ಆದ್ರೆ ಅವತ್ತು ತಡರಾತ್ರಿವರೆಗೂ ಕೂಡ ಗುಂಡಿನ ಸದ್ದು ಕೇಳ್ತಾ ಇತ್ತು ಅಂತ ಹೇಳಿ ಇಲ್ಲ ಸ್ಥಳೀಯರು ಮಾಹಿತಿ ನೀಡಿರುವಂತದ್ದು. ಸೊ ಇದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಏನ್ ಹೇಳಿದ್ರೆ, ಆ ಒಂದು ಏನು ಎಫ್ಐಆರ್ ನಲ್ಲಿ ಏನು ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ 3ರಿಂದ 4 ಜನ ಬಂದೂಕುದಾರಿಗಳು ಬರ್ತಾ ಇದ್ರು. ನಾವು ಕೂಪಿಂಗ್ ಅನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅದ್ರಲ್ಲಿ ವಿಕ್ರಮ್ ಗೌಡ ಇದ್ದಾನೆ ಅಂತ ಹೇಳಿ ಖಚಿತ ಮಾಹಿತಿ ನಮಗೆ ಸಿಕ್ಕಿತ್ತು. ಸೊ ನಾವು ಅವರಿಗೆ ಶರಣಾಗಿ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ವಿ. ಅವ್ರು ಶರಣಾಗದೆ ನಮ್ಮ ಮೇಲೆ ನಮ್ಮನ್ನ ಕೊಲ್ಲೋ ಉದ್ದೇಶದಿಂದ ಅವರು ಫೈರಿಂಗ್ ಅನ್ನ ಮಾಡಿದ್ರು. ಸೊ ನಾವು ಪ್ರತಿ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಏನು ಮೃತಪಟ್ಟ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟ. ಇನ್ನು ಉಳಿದಂತವ್ರು ನಮ್ಗೆ ಫೈರ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದ್ರು ಅಂತ ಹೇಳಿ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಒಂದು ಮನೆ ಏನು ಸದಾನಂದ ಗೌಡ ಅನ್ನೋರ ಮನೆ ಬಳಿ ಈ ಒಂದು ಎನ್ಕೌಂಟರ್ ನಡೆದಿದ್ದು ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಒಂದು ಮೂಲಗಳ ಪ್ರಕಾರ ಮನೆ ಒಳಗಡೆನೆ ಅವ್ರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಏನು ಈ ಎಎನ್ಎಫ್ ಕೇರಳದಿಂದ ಈತನನ್ನ ಕರ್ನಾಟಕಕ್ಕೆ ಬರುವಂತೆ ಕೆಡ್ಡವನ್ನು ತೋಡಿದ್ರ ಅನ್ನೋ ಅನುಮಾನಗಳು ಈಗ ಉಟ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಆತನನ್ನ ಇಲ್ಲಿಗೆ ಕರೆಸ್ಲಿಕ್ಕೆ ಎಎನ್ಎಫ್ ಒಂದು ತಂತ್ರವನ್ನು ರೂಪಿಸಿತ್ತ ಅನ್ನೋದು ಇಲ್ಲಿ ಎಲ್ರಿಗೂ ಅನಿಸ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಆತನ ಕೇರಳದಿಂದ ಕರೆಸ್ತಾರೆ. ಕೇರಳದಿಂದ ಕರೆಸಿದಂತ ಸಂದರ್ಭದಲ್ಲಿ ಸದಾನಂದ ಗೌಡನ ಮನೆ ಹತ್ರ ಬರುವಾಗೆ ಅಂದ್ರೆ ಆತನಿಗೆ ಊಟ ಮತ್ತು ದಿನಸಿ ವ್ಯವಸ್ಥೆಯನ್ನ ಮಾಡೋದಾಗಿ, ಅಂದ್ರೆ ಸ್ಥಳೀಯರನ್ನೇ ಬಿಟ್ಟು ಆತನ ನಂಬಿಕಸ್ಥ ಮೂಲಗಳೇನಿರುತ್ತೆ ಅವರನ್ನೇ ಬಿಟ್ಟು ಮನೆಗೆ ಕರೆಸುವಂತಹ ಪ್ಲಾನ್ ಅನ್ನ ಮಾಡುತ್ತೆ. ಸೊ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಶೂಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಏನು ಮಾನವ ಹಕ್ಕು ಹೋರಾಟಗಾರರು ಈತನನ್ನ ಬಂಧಿಸಬಹುದಾಗಿತ್ತು, ಸೊ ಎನ್ಕೌಂಟರ್ ಮಾಡೋದಕ್ಕಿಂತ ಬಂಧಿಸಬಹುದಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರ್ತಾ ಇರುವಂತದ್ದು. ಮತ್ತೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆ ಕೂಡ ಮುಂದುವರೆದಿರುವಂತದ್ದು. ಎಫ್ಐಆರ್ಗೂ ಘಟನೆಗೂ ಸಖತ್ ಸಾಮ್ಯತೆಗಳು ಕಡಿಮೆ ಇದೆ ಚೈತ್ರ. ಎಸ್, ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.